ಈಗಾಗಲೇ LPG ಗ್ಯಾಸ್ಗೆ ಭಾರಿ ಹಾಹಾಕಾರ ಶುರುವಾಗ್ಬಿಟ್ಟಿದ್ದು ಆಟೋ ಚಾಲಕರು ಪರದಾಟ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಆಟೋಗಳಿಗೆ ಸಿಗ್ತಾ ಇಲ್ಲ ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ, ಆದರೂ ಸಿಗ್ತಾ ಇಲ್ಲ. ಶೇಷಾದ್ರಿಪುರಂ ಗ್ಯಾಸ್ ಬಂಕ್ ಮುಂದೆ ಆಟೋ ಕ್ಯೂ, ಗ್ಯಾಸ್ ಖಾಲಿಯಾಗಿ ಪರದಾಡ್ತಾ ಇದ್ದಾರೆ ಆಟೋ ಚಾಲಕರು. ಆಟೋಗಳಿಗೆ ಗ್ಯಾಸ್ ಸಿಗದೆ ಚಾಲಕರ ಪಾಡು ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂತಾಗಿದೆ. ಒಂದು ಕಡೆ ಈಗಾಗಲೇ ಆಟೋ ಚಾಲಕರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ, ಅದರಲ್ಲೂ ಕೂಡ ಸಿಗ್ತಾ ಇಲ್ಲ. ಅದರಲ್ಲೂ ಕೂಡ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ಗಳನ್ನು ಕೂಡ ಕಾಣಬಹುದು. LPG ಗ್ಯಾಸ್ಗೆ ಆಟೋ ಚಾಲಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ದೈನಂದಿನ ಜೀವನಕ್ಕೆ ಇದೇ ಆಧಾರ ಸ್ತಂಭವಾಗಿರುವಂಥ ಆಟೋ ಓಡಿಸಿದ್ರೇ ದಿನದ ಕುಳು ಎನ್ನುವಂಥ ಪರಿಸ್ಥಿತಿಯೂ ಇರುತ್ತೆ. ಅದರಲ್ಲಿ ಸಾಲಗಳು, ಕಮಿಟ್ಮೆಂಟ್ಸು, EMI ಮೇಲೆ ಕೂಡ ತಗೊಂಡಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನೋ ಸ್ಟಾಕ್ ಬೋರ್ಡ್ಗಳನ್ನ ನೋಡಿದ್ವಿ. ಆಟೋ ಮುಂದಕ್ಕೆ ಹೋಗಲಿಲ್ಲ ಅಂದರೆ ಅವ್ರು ಬದುಕೋದಾದರೂ ಹೇಗೆ? ಸದ್ಯಕ್ಕೆ ಒಂದು ಕಡೆ ಆಟೋ ಚಾಲಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಬಂಕ್ ಮುಂದೆ ಆಟೋವನ್ನು ನಿಲ್ಲಿಸ್ಕೊಂಡು ಏನಪ್ಪ ಮಾಡೋದು, ಮುಂದೆ ಪರಿಸ್ಥಿತಿ ಹೇಗಪ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಚಾಲಕರ ಪರಿಸ್ಥಿತಿ ಕಣ್ಣೀರು ಹೇಳೋರಿಲ್ಲ ಕೇಳೋರಿಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್, LPG ಎಲ್ಲವೂ ಕೂಡ ಸಿಗ್ತಾ ಇಲ್ಲ. ಕೇಂದ್ರ ಹೇಳ್ತಾ ಇದೆ ಇಲ್ಲಿ ಸಿಗುತ್ತೆ, ಭಾರಿ ಸ್ಟೋರೇಜ್ ಇದೆ, ಹಾಗೆ ಹೀಗೆ ಅಂಥೇಳಿ. ಆದರೆ ಪರಿಸ್ಥಿತಿ ಹೇಗಿದೆ? ಏನೂ ಸಿಗದೆ ಎಲ್ಲೂ ಹೋಗದೆ ನಿಂತಲ್ಲೇ ಆಟೋ ನಿಲ್ಲುವಂಥ ಪರಿಸ್ಥಿತಿ ಉದ್ಭವ ಆಗ್ಬಿಟ್ಟಿದೆ. ಇದು ದೈನಂದಿನ ಜೀವನದ ಆರ್ಥಿಕ ಹೊರೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಈಗ ಭಾರಿನೇ ಹರಸಾಹಸ ಪಡುವಂಥ ಪರಿಸ್ಥಿತಿ ಈಗ ಡ್ರೈವರ್ಗಳಿಗೆ ಸಿಕ್ಬಿಟ್ಟಿರುವಂಥದ್ದು. ಗ್ಯಾಸ್ ಬಂಕ್ ಮುಂದೆ ಬಹಳಷ್ಟು ಆಟೋಗಳು ನಿಂತು ಪರದಾಟವನ್ನು ನಡೆಸ್ತಾ ಇದ್ದಾರೆ ಆಟೋ ಚಾಲಕರು. ಸರ್, 65 ರೂಪಾಯಿ ಇತ್ತು, 65ಇಂದ 70 ರೂಪಾಯಿ ಆಯಿತು, 70ಇಂದ ಇವತ್ತು 75 ರೂಪಾಯಿಗೆ ಆಗ್ತಾ ಇದ್ದಾರೆ. ನಾರ್ಮಲ್ ರೇಟ್ ಬಂದಿದೆ 64 ಇತ್ತು ಸರ್. ಮೊನ್ನೆ ಜಾಸ್ತಿ ಮಾಡಿದಾಗ 70 ರೂಪಾಯಿ ಇತ್ತು, 69 ರೂಪಾಯಿ ಚಿಲ್ಲರೆ ಇತ್ತು. ಇವಾಗ 75 ರೂಪಾಯಿ ಆಗಿದೆ. 5 ರೂಪಾಯಿ ಜಾಸ್ತಿ, ಹಿಂಗೆ 5 ರೂಪಾಯಿ ಜಾಸ್ತಿ ಮಾಡ್ಕೊಂಡು ಇವಾಗ 75. ಹೌದು ಸರ್, ಇದು KG ಲೆಕ್ಕ. ಹಾಗಾಗಿ 75 ರೂಪಾಯಿ ಆಗಿದೆ ಇವತ್ತಿಗೆ. ನೆನ್ನೆಲ್ಲ ಇರಲಿಲ್ಲ. ಇವಾಗೇನೋ 11:30 ಗಂಟೆ 2 ಅವರ್ 3 ಅವರ್ ಕೊಡ್ತಾನೆ ಇದೆ ಸ್ವಲ್ಪ ಅಂತ ಕೊಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟು ತುಂಬ ಸಮಸ್ಯೆ ಆಗಿ ಹೋಗಿದೆ. ಬಾಡಿಗೆಗಳು ಹೊಡಿಯೋಕ್ಕಿಲ್ಲ. ನಾವು ಏನೋ ಒಂದು 4 ಕಾಸು ಸಂಪಾದನೆ ಮಾಡಬೇಕಂತ ಸ್ವಲ್ಪ ಗ್ಯಾಸ್ ಹಾಕ್ಸ್ಕೊಂಡು ಓಡಿಸ್ತಾ ಇರ್ತೀವಿ. ಇವಾಗ ಏಕ್ದಮ್ ಇವ್ರು 2-3 ದಿವಸ ಈ ಥರ ಆದರೆ ನಮಗೆ ಎಲ್ಲೂ ನಾರ್ಮಲ್ ಅಷ್ಟಿಲ್ಲ. ಇವರು ನಾರ್ಮಲ್ ರೇಟ್ ಬಂದು 70 ರೂಪಾಯಿ ಮಾಡಿದರು ಜಾಸ್ತಿ ಆಗೋಕ್ಕಿಂತ ಮುಂಚೆ. ಇವಾಗ ಇನ್ನೂ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 75 ರೂಪಾಯಿ ಮಾಡಿ ಇವಾಗ ಒಂದು 500 ರೂಪಾಯಿಗೆ ಹಾಕ್ಸಿದ್ದೀವಿ. ಹೌದು ಸರ್, ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ಗಳಿದೆ. ಸೊ ಹಾಗಾಗಿ ನೋಡಿ, ಇವಾಗ ಪಕ್ಕದಲ್ಲಿ ಇಲ್ಲಿ ಇವಾಗ ಕೊಡ್ತಾ ಇದ್ದಾರೆ. ಅವ್ರು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದಾರೆ. ಹೌದು ಸರ್, ಸಿಗ್ತಾ ಇದೆ, ಆದರೂ ಜಾಸ್ತಿ. ಅದೇನು ಗೌರ್ಮೆಂಟಿಂದ ಮಾಡಿದಾರೋ ಅಥವಾ ಇವರೇ ಮಾಡ್ತಾ ಇದ್ದಾರೋ ಏನಂತ ಗೊತ್ತಿಲ್ಲ ಸರ್.